ಹಲೋ ವಿವರ್ಸ್, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊತೀನಿ. ಇವತ್ತು ನಾವು ಹೊಸ ರೆಸಿಪಿಯನ್ನು ನೋಡೋಣ. ಅದು ಹುಣಸೆ ಹಣ್ಣಿನ ಚಟ್ನಿ ಅಂಥೇಳಿ ಕರಿತೀವಿ. ಅದನ್ನು ತಮರಿನ್ ಚಟ್ನಿ ಅಂತ ಕರಿತೀವಿ. ಇನ್ನೊಂದು ಹಿಂದಿ ಒಳಗೆ ಹೇಳಬೇಕು ಅಂತಂದರೆ ಕಟ್ಟಿ ಮಟ್ಟಿ ಚಟ್ನಿ ಅಂತಲೂ ನಾವು ಕರಿತೀವಿ. ಇದನ್ನು ಒಂದು ತಿಂಗಳಿಟ್ರೂ ಕೂಡ ಕೆಡೋದಿಲ್ಲ. ಇದನ್ನು ಎಲ್ಲ ರೆಸಿಪಿ ಒಳಗೂ ನಾವು ಯೂಸ್ ಮಾಡ್ಕೋತೀವಿ. ಸಮೋಸ, ಕಟ್ಲೆಟ್, ಪಾನಿಪುರಿ, ಬೇಲ್ಪುರಿ ಇವೆಲ್ಲವೂ ಚಾಟ್ಸ್ ಜೊತೆಗೆ ಇದನ್ನು ಹಚ್ಕೊಂಡು ತಿಂದ್ರೆ ಇಂಟ್ರೆಸ್ಟ್ ಬರುತ್ತೆ ಅಂಥೇಳಿ ಹೇಳ್ಬೋದು. ಹಾಗಾದರೆ ಈಗ ನಾವು ಕಟ್ಟಿಮಟ್ಟಿ ಚಟ್ನಿ ಅಥವಾ ಟಮರಿಂಟ್ ಚಟ್ನಿ ಅಥವಾ ಹುಣಸೆ ಹಣ್ಣಿನ ಚಟ್ನಿ ಮಾಡೋದನ್ನು ಕಲಿಯೋಣ. ಓಕೆನಾ? ನಡೀರಿ. ಹಾಗಾದರೆ ಅಂದಾಗೆ ಇನ್ನೊಂದು ವಿಷಯ, ನಾನು ಏನು ಮಾಡ್ತಿದ್ದೀನೋ ಅದನ್ನು ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ನಾನು ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹಲೋ ವಿವರ್ಸ್, ನೋಡಿರಿ, ಟಮರಿನ್ ಚಟ್ನಿ ಅಥವಾ ಹುಣಸೆ ಚಟ್ನಿ, ಕಟ್ಟಿಮಿಟ್ಟಿ ಚಟ್ನಿ ಅಂತ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಹುಣಸೆ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಇದನ್ನು 1.5 ತಾಸು ಮುಂಚೆನೇ ನೆನೆಸಿಟ್ಟುಕೊಂಡು ಬೀಜ ಮತ್ತು ಕಡ್ಡಿಗಳನ್ನು ತೆಗೆದುಕೊಂಡು ನಾನು ಮಿಕ್ಸಿಯಲ್ಲಿ ಹಾಕಿಕೊಂಡಿದ್ದೇನೆ. ಅದು ಈ ರೀತಿ ಆಗಿದೆ. ಸ್ವಲ್ಪ ಪ್ರಮಾಣದ ಸಕ್ಕರೆ ತೆಗೆದುಕೊಂಡಿದ್ದೇನೆ, ಬೆಲ್ಲ ತೆಗೆದುಕೊಂಡಿದ್ದೇನೆ, ಜೀರಿಗೆಯನ್ನು ಪುಡಿ ಮಾಡ್ಕೊಂಡಿದ್ದೇನೆ, ಉಪ್ಪು ತಗೊಂಡ್ಕೊಂಡಿದ್ದೇನೆ, ಇಂಗನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ. ಹಾಗೆಯೇ ನಾನು ಅಲ್ಲದ ಪುಡಿ ಅನ್ನು ತೆಗೆದುಕೊಂಡಿದ್ದೇನೆ. ಹಾಗೆಯೇ ಮೆಣಸಿನ ಪುಡಿ, ಕರ್ರನ ಮೆಣಸಿರ್ತಾವಲ್ಲ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಜೊತೆಗೆ ನಾನು ಕರಿ ಉಪ್ಪು ಅಂತ ಹೇಳಿ ತೆಗೆದುಕೊಂಡೆ. ಕರಿ ಉಪ್ಪು ಹೇಗಿರುತ್ತೆ ಹಾಗಾದರೆ ಅಂತಂದರೆ, ಈ ರೀತಿ ಕರಿ ಉಪ್ಪನ್ನು ನಾನು ಕುಟ್ಟಿಕೊಂಡು ಪುಡಿ ಮಾಡಿಟ್ಕೊಂಡಿದ್ದೇನೆ. ಇದನ್ನು ನಾನು ನಂತರದಲ್ಲಿ ಹಾಕುತ್ತೇನೆ. ಹಾಗೆಯೇ ಸ್ವಲ್ಪ ಪ್ರಮಾಣದ ಎಣ್ಣೆ ಬೇಕು, ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಹಾಗಾದರೆ ನಾವೀವತ್ತು ಚಟ್ನಿ ಮಾಡೋದನ್ನು, ಅದರಲ್ಲೂ ಹುಣಸೆ ಚಟ್ನಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸರಿನಾ? ಓಕೆ, ನೋಡೋಣ ಬನ್ನಿ. ಹಾಗಾದರೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ, ಪ್ಯಾನ್ ಇಟ್ಕೊಳ್ಳೋಣ. ಸ್ವಲ್ಪ 1 ಚಮಚೆ ನಾವು ಎಣ್ಣೆಯನ್ನು ಹಾಕೋಣ. 1.5 ಅಥವಾ 2 ಸಣ್ಣ ಚಮಚ ಇದೆ, ಹಾಕ್ಕೊಳ್ಳೋಣ. ಸ್ವಲ್ಪ ಕಾಯಬೇಕು. ಜೀರಿಗೆಯನ್ನು ಹಾಕೋಣ. ಜೀರಿಗೆ ಪುಡಿ ಅಂತ ಏನು ಇದನ್ನು ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಕರಿ ಮೆಣಸಿನ ಪುಡಿಯನ್ನು ಸಹಿತ ನಾನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಹಾಗೆ ಖಾರವನ್ನು ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಕರಿ ಉಪ್ಪನ್ನು ಕೂಡ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಕರಿ ಉಪ್ಪನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಆಗಬಾರ್ದು ಅಂತ ಹೇಳಿಕೊಂಡು ಇವನ್ನ ಹಾಕ್ತಾರೆ, ಕರಿ ಉಪ್ಪನ್ನು. ಹಾಗಾದರೆ ಇದನ್ನು ಕಲಿಸ್ಕೊಳ್ಳೋಣ. ಉಪ್ಪು ಆಲ್ರೆಡಿ ಎಲ್ಲ ಹಾಕಿದ್ದೀನಿ. ಈಗ ನಾನು ತಿರುವಿಕೊಂಡ ಹುಣಸೆ ಹಣ್ಣನ್ನು ಮಿಕ್ಸಿಲಿ ತಿರ್ಕೊಂಡಿದ್ದಲ್ಲ ಅದನ್ನು ನಾನು ಹಾಕ್ತಾಯಿದ್ದೀನಿ. ಕುದಿಬೇಕು, ಗಟ್ಟಿ ಇದೆ ನೋಡಿ, ಅದನ್ನು ಸೋಸ್ಕೊಂಡಿದ್ದೀನಿ.
ಕುದಿಬೇಕದು. ಒಂದು ತಿಂಗಳಿಟ್ರೂ ಕೆಡೋದಿಲ್ಲ. ಹುಣಸೆ ಹಣ್ಣಿನ ಚಟ್ನಿ ಕುದಿಬೇಕು. ಕುದಿತಾ ಇದೆ. ಈಗ ನಾವು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಕಟ್ಟಿಮಟ್ಟಿ ಚಟ್ನಿ ಅಂತಲೂ ಕರೀತಾರೆ ಇದಕ್ಕೆ, ಹುಣಸೆ ಚಟ್ನಿನೂ ಅಂತ ಕರೀತಾರೆ, ತಮರಿನ್ ಚಟ್ನಿ ಅಂತಲೂ ಕೂಡ ಕರೀತಾರೆ. ಈಗ ಬೆಲ್ಲವನ್ನು ಹಾಕ್ಕೊಳ್ಳೋಣ. ಬೇಲ್ಪುರಿ, ಪಾನಿಪುರಿ, ರಗಡ ಚಾಟ್ ಇವೆಲ್ಲಕ್ಕೂ ಇದೇ ಬೇಕು. ಹಾಗೆ ಸಮೋಸ, ಕಟ್ಲೆಟ್ ಇವಕ್ಕೂ ಕೂಡ ಬೇಕು. ಈಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಕುದಿಬೇಕು. ಕುದಿಯುತ್ತದೆ, ಕರಗುತ್ತೆ, ತಾನೇ ಕರಗುತ್ತೆ. ಕರಗೋ ತನಕ ಹುಣಸೆ ಹಣ್ಣು ಅದೆಲ್ಲ ಕುದೀತಾ ಇರುತ್ತೆ. ಕುದಿಬೇಕು, ಗಟ್ಟಿಯಾಗಿ ಬರಬೇಕು. ಅದು ಗಟ್ಟಿ ತಾನೇ ಆಗುತ್ತೆ. ವಾವ್, ಚಟ್ನಿ ಮಸ್ತಾಗುತ್ತೆ. ನೋಡಿ, ಗಟ್ಟಿ ಆಗ್ತಾಯಿದೆ. ಇದು ಹುಣಸೆ ಚಟ್ನಿ ರೆಡಿ ಆಯಿತು ಅಂಥೇಳಿ ಹೇಳ್ಬೋದು. ವೀಕ್ಷಕರೇ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.